ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಧಿಕಾರ ಶಾಶ್ವತ ಅಲ್ಲ, ಆದರೆ ನಮ್ಮ ಅವಧಿಯಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತವೆ. ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ನಗರದ ರಾಂಪುರ ಕಾಲೋನಿಯಲ್ಲಿ ವಾರ್ಡ್ ಸಂಖ್ಯೆ 30ರ ನಗರಸಭೆ ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಹಂಗರ್ಗೆ ಅವರ ವಾರ್ಡ್ನಲ್ಲಿ 50 ಲಕ್ಷದ ರಸ್ತೆ ಕಾಮಗಾರಿಗೆ ಸಚಿವ ರಹೀಂ ಖಾನ್ ಗುದ್ದಲಿ ಪೂಜೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ವಿರೋಧ ಅಂಗನವಾಡಿ ನೌಕರರ ಪ್ರತಿಭಟನೆ. ಸಿಐಟಿಯು ತಾಲೂಕು ಅಧ್ಯಕ್ಷ ಶಕುಂತಲಾ ಸೋನಿ ಅವರ ನೇತೃತ್ವದಲ್ಲಿ ಧರಣಿ ಹಮ್ಮಿಕೊಳ್ಳಲಾಯಿತು. ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಕಾರ್ಯಕ್ರಮ ಜೂನ್ 19ರಿಂದ ಜೂನ್ 25ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಅಮೃತರಾವ್ ಚಿಮ್ಕೋಡೆ. ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಸಹ ಶಿಕ್ಷಕರೆಂದು ಪರಿಗಣಿಸಬೇಕೆಂದು ಶಿಕ್ಷಣ ಸಚಿವರಾದ ಮಧು ಎಸ್ ಬಂಗಾರಪ್ಪರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆ ಗಡಿ ಜಿಲ್ಲೆಯಾಗಿರುವುದರಿಂದ ಇದರ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಅಧಿಕಾರ ಶಾಶ್ವತ ಅಲ್ಲ, ಆದರೆ ನಮ್ಮ ಅವಧಿಯಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂದು ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಮಂಗಳವಾರ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಕೆಪಿಡಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಇವತ್ತಿನ ತ್ರೈಮಾಸಿಕ ಸಭೆ ಬಹಳ ದಿನಗಳ ನಂತರ ನಡೆಯುತ್ತಿದೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಸಭೆ ಮಾಡಲು ಆಗಲಿಲ್ಲ. ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಎಂದು ಸಭೆಯಲ್ಲಿ ಮಾತನಾಡುತ್ತಾ ಹೇಳಿದರು. ಈಗಾಗಲೇ ಜಿಲ್ಲೆಯಲ್ಲಿ ಮಳೆಯಾಗಿದ್ದು ಎಷ್ಟು ಪ್ರಮಾಣದಲ್ಲಿ ಬಿತ್ತನೆಯಾಗಿದೆ ಮತ್ತು ಬೀಜ ಗೊಬ್ಬರಗಳ ಕೊರತೆ ಏನಾದರೂ ಆಗಿದೆಯಾ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸಚಿವರು ಕೇಳಿದ್ದಾಗ ಜಿಲ್ಲೆಯಲ್ಲಿ ಬಸವಕಲ್ಯಾಣ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಈಗಾಗಲೇ 60% ಬಿತ್ತನೆಯಾಗಿದ್ದು 90% ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಸಚಿವರಿಗೆ ಮಾಹಿತಿ ನೀಡಿದರು. ಮಳೆಯಿಂದ ಹಾನಿಯಾದ ಜಮೀನುಗಳಿಗೆ ಆದಷ್ಟು ಬೇಗನೆ ಪರಿಹಾರ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದ್ದರು. ಬಸವಕಲ್ಯಾಣ ಶಾಸಕ ಶರಣು ಸಲ್ಗರ್ ಅವರು ಮಾತನಾಡಿ, ಮಳೆಯಿಂದ ಬಸವಕಲ್ಯಾಣ ತಾಲೂಕಿನಲ್ಲಿ 15 ಬ್ರಿಡ್ಜ್ ಕೊಚ್ಚಿ ಹೋಗಿವೆ, 100ಕ್ಕಿಂತಲೂ ಹೆಚ್ಚು ಬಾವಿಗಳಲ್ಲಿ ಹುಳು ತುಂಬಿ ಹೋಗಿವೆ ಮತ್ತು ಹೊಲಗಳಲ್ಲಿಯೇ ಮಣ್ಣು ಕೊಚ್ಚಿ ಹೋಗಿ ರೈತರಿಗೆ ಅಪಾರ ಹಾನಿಯಾಗಿದ್ದು, ರೈತರಿಗೆ ಸೂಕ್ತ ಪರಿಹಾರ ಸಿಗಬೇಕೆಂದು ಹೇಳಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಯೋಗ ರಾತ್ರಿಯಲ್ಲಿ ರೈತರ ಬಾವಿಗಳಲ್ಲಿ ತುಂಬಿರುವ ಹುಳು ತೆಗೆಯಲು ವರ್ಕ್ ಆರ್ಡರ್ ಕೊಡಬೇಕು ಮತ್ತು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಗಳ ಪ್ರಕಾರ ಆದಷ್ಟು ಬೇಗನೆ ಪರಿಹಾರ ನೀಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಚಿವರು ಮುಂದೆ ಮಳೆಯಾದಾಗ ಇತರೆ ಯಾವುದೇ ಕೆರೆಗಳು ಕೊಚ್ಚಿ ಹೋಗದಂತೆ ಮುಂಜಾಗ್ರತೆ ವಹಿಸುವಂತೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇದೆ. ಈಗಾಗಲೇ ಬಿಡುಗಡೆಯಾದ 24 ಕೋಟಿ ಹಣ ಆದಷ್ಟು ಬೇಗನೆ 1 ವಾರದಲ್ಲಿ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು. ಜಿಲ್ಲೆಗೆ ಬಿಡುಗಡೆಯಾದ 117 ಕೋಟಿ ಬರ ಪರಿಹಾರ ರೈತರಿಗೆ ಎಲ್ಲ ಹಣ ತಲುಪಿದೆಯೇ? ತಲುಪದಿದ್ದರೆ ಆದಷ್ಟು ಬೇಗನೆ ಕೊಡಬೇಕು, ವಿಳಂಬ ಮಾಡಬೇಡಿ ಮತ್ತು ಉತ್ತಮ ಇಳುವರಿ ನೀಡುವ ರೈತರಿಗೆ ಲಾಭದಾಯಕ ಆದಾಯ ತರುವ ಬೆಳೆಗಳ ಮಾಹಿತಿಯನ್ನ ರೈತರಿಗೆ ನೀಡುವಂತೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಗಡಿ ಭಾಗದಲ್ಲಿ ಹಾಲು ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಎಂಬ ದೂರುಗಳಿವೆ. ಆಹಾರ ಸುರಕ್ಷತೆ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಾ? ನಿರ್ಲಕ್ಷ್ಯ ವಹಿಸಿದ್ದರೆ ತಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಪ್ರತಿದಿನ 10 ಲಕ್ಷ ಹಾಲು ಉತ್ಪಾದಿಸಲಾಗುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಯಾಕೆ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಬಾರದು? ಹೆಚ್ಚಿನ ಹಾಲು ಉತ್ಪಾದನೆಗೆ ಒತ್ತು ನೀಡಿ ಎಂದರು. ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಪಡೆದ ಸಚಿವರು ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಏಕೆ ಕಡಿಮೆಯಾಗಿದೆ? ಶಿಕ್ಷಕರ ಹುದ್ದೆ ಖಾಲಿ ಇರುವಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಿಸಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಿ ಫಲಿತಾಂಶ ಹೆಚ್ಚಳಕ್ಕೆ ಒತ್ತು ನೀಡಬೇಕು.
ಮತ್ತು 1 ವಾರದ ಒಳಗಡೆ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಸಮವಸ್ತ್ರ ಮತ್ತು ಪುಸ್ತಕಗಳನ್ನು ವಿತರಿಸಬೇಕು. ಕೆಲವು ಕಡೆ ಭಾಷಾ ಶಿಕ್ಷಕರ ಕೊರತೆ ಇವೆ ಎಂಬ ದೂರುಗಳಿವೆ. ಅಂತಹ ಮಾಹಿತಿಯನ್ನು ಸಂಗ್ರಹಿಸಿ ಅನುಮತಿಗಾಗಿ ಪ್ರಸ್ತಾಪವನ್ನು ಸಲ್ಲಿಸಿ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಿಗೆ ಸಚಿವರು ಸೂಚನೆ ನೀಡಿದ್ದರು. ಆಸ್ಪತ್ರೆಗಳ ಔಷಧಿ ರೋಗಿಗಳಿಗೆ ಹೊರಗಡೆ ಬರೆದು ಕೊಡಬಾರದು. ತಾಲೂಕಾ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಅಲ್ಲಿ ಸರಿಯಾಗಿ ಇರುವುದಿಲ್ಲ. CCTV ಅಳವಡಿಸಿ ಅದರ ಮೇಲ್ವಿಚಾರಣೆ ಮಾಡಬೇಕು. ಲ್ಯಾಬ್ ಎಷ್ಟು ಕೆಲಸ ಮಾಡುತ್ತಿವೆ, ವೆಂಟಿಲೇಟರ್ ಸರಿಯಾಗಿ ಕೆಲಸ ಮಾಡುತ್ತಿವೆಯೇ, ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಖಾಲಿ ಇವೆ ಮತ್ತು ಹೆಚ್ಚಾಗಿವೆ ಎಂಬ ಮಾಹಿತಿ ನೀಡಿ ಹೊಸದಾಗಿ ಎಷ್ಟು PHC ಅವಶ್ಯಕತೆ ಇದೆ ಎಂಬ ವರದಿ ತಯಾರಿಸಿ KKRDBಯಿಂದ ಅನುಮತಿ ಪಡೆಯಬಹುದು. ಆದಷ್ಟು ಬೇಗನೆ ಆಶಾ ಕಾರ್ಯಕರ್ತೆಯರನ್ನು ನೇಮಕಾತಿ ಮಾಡಿಕೊಳ್ಳಬೇಕೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ, ತೋಟಗಾರಿಕೆ, ಶಿಕ್ಷಣ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಪೊಲೀಸ್ ಕಾರ್ಯಚಟುವಟಿಕೆಗಳ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಅವರು ಸಚಿವರಿಗೆ ಮಾಹಿತಿ ನೀಡಿದ್ದರು. ಸಭೆಗೂ ಮುನ್ನ ಸಚಿವರು ನಗರಸಭೆ ಕಸ ವಿಲೇವಾರಿ ವಾಹನಗಳಿಗೆ ಚಾಲನೆ ನೀಡಿದ್ದರು. ಸಭೆ ಆರಂಭಕ್ಕೂ ಮುನ್ನ ನೂತನ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಭೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಸಂಸದರಾದ ಸಾಗರ್ ಖಂಡ್ರೆ, ಬಸವಕಲ್ಯಾಣ್ ಶಾಸಕ ಶರಣು ಸಲ್ಗರ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ N ಪಾಟೀಲ್, ಮೀನುಗಾರಿಕೆ ನಿಗಮದ ಅಧ್ಯಕ್ಷರಾದ ಮಾಲಾ B ನಾರಾಯಣರಾವ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ B ಪಾಟೀಲ್, ಭೀಮರಾವ್ B ಪಾಟೀಲ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಶೆಟ್ಟಿ, ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ D ರಂದೀಫ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಬೀದರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ MM ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾಕಂದ್ರೆ ಬಹಳ 1,00,000 ಎಕರೆ ಇಲ್ಲ, ಏನಿಲ್ಲ, ಹಾರ್ಡ್ಲಿ 1000 ಬಾಳೆ ಬಾಳ 1500 ಮಂಜೂರಾತಿ ಮಾಡಿಸ್ತೇವೆ. ಮಾಡಿಸಿ ಅದು 12 ಬೀಚ್ಗಳಿಗೆ ವಿಶೇಷ ಅನುದಾನ ಕೊಟ್ಟು ತಾವು ಒಂದು ಗ್ರಾಮಸ್ಥರು ಹೇಳ್ತಾ ಇದಾರೆ ಕಿ ಇನ್ನೊಂದು ಕೆರೆ ಇದೆ ಈ ಅದನ್ನು ಮತ್ತೆ ಜೋರಾಗಿ ಮಳೆ ಬಂತಂತಂದ್ರೆ ಅದನ್ನು ಹೊಡಿಬಹುದು. ಅದಕ್ಕೆ ಒಂದು ಹತ್ತೂರು ಕೆರೆ ಮತ್ತು ಕೊಯ್ನೂರು ಕೆರೆ ಈಗಾಗಲೇ ಒಂದ್ ಸ್ವಲ್ಪ ಸಭೆಗೆ ಹೋಗ್ತೀವಿ. ಏನು ಕಾರಣಗಳಿಂದ ಆ ಕೆರೆ ಒಮ್ಮೆ ಕೊಚ್ಕೊಂಡು ಹೋದು, ಯಾವಾಗ ನಿರ್ಮಾಣ ಆಗಿದ್ದಾವೆ, ಯಾವಾಗ ನಿರ್ಮಾಣ ಆಯ್ತು, ವಿನ್ಯಾಸ ಯಾವಾಗ ಮಾಡಿದ್ದೀರಿ, ನಿಮ್ ಡಿಸೈನ್ ಅಲ್ಲಿ ಫಾಲ್ಟ್ ಇದೆಯಾ ಅಥವಾ ಸಡನ್ಲಿ ದಲಿತ ಓಣಿಯಲ್ಲಿ ಬಂದು ಪೂರ ಮನೆ ಫುಲ್ ಹಾಳಾಗಿದೆ. ನಾನು ವಿಸಿಟ್ ಮಾಡಿದ್ರೆ ತಹಶೀಲ್ದಾರ್ ಕೂಡ ಮನ್ ಮಾಡಿದ್ರು. ಮತ್ತೆ ಲೋಕಲ್ ಪಂಚಾಯತ್ ಹೇಳಿ ಪಣಗಿಯವರು ಬೇರೆ ಒಂದು ದೇಶಕ್ಕೆ ಹೋಗ್ಲಿ ಗುಲ್ಬರ್ಲಿಂದ ಮಾಡಿಸ್ತಾರೆ. ನಾನು ನೀನೇ ಒಂದು 2 ತಾಸು ಇದ್ದೆ. MI ಅಧಿಕಾರಿ ಕೂಡ ಕರೆಸಿದ್ದೆ. ಮತ್ತೆ ಹೊಲ ಎಲ್ಲ ಅಲ್ಲೆಲ್ಲ ಹಾಳಾಗಿದೆ. ಅದು ಕೂಡ ಅವರಿಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿ ಯಾವ್ದು ಕೆರೆಗಳಲ್ಲಿ ಈ ರೀತಿ ಆಗಬಾರ್ದು, ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ. ಎಲ್ಲಾ ಕೆರೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿ. ಆತ್ಮಹತ್ಯೆ ಕೇಸಲ್ಲಿ ವಿಸ್ತರಣೆ ಮಾಡಿದ್ದೀವಿ ಸರ್. ಸೇಮ್ ರೀತಿಯಲ್ಲಿ ಇದೆ. ಜಾಸ್ತಿ ಮಳೆ ಕಟ್ ಆಗಿದೆ. ಕಟ್ ಆಗಿದ ಮ್ಯಾಗ ಸುಮಾರು ಆಫೀಸರ್ ಬಂದಿದ್ರು. ಬಂದು ವಿಸಿಟ್ ಮಾಡಿ ಏನ್ ಮಾಡಿದಾರೆ, ಮ್ಯಾಗಡೆ ಮಣ್ಣು ಹಾಕಿದಾರೆ. ಆ ಮಣ್ಣು ಹಾಕಿ 10 ತಕ್ಷಣ ಮತ್ತೆ ಮಳೆ ಬಂತಪ್ಪ ಅಂದ್ರೆ ಮತ್ತದು ಕಚ್ಕೊಂಡು ಹೋಗ್ತದ. ಅದ್ರ ಕಡೆ ಕೆಳಗಡೆ ಪೈಪು ಅಥವಾ ಇದು ಹಾಕಿ ಇದು ಮಾಡಿದ್ರೆ ಟೆಂಪರರಿ, ಈ ಪರ್ಮನೆಂಟ್ ಮತ್ತೆ ಮುಂದೆ ಯಾವ ರೀತಿ ಮಾಡ್ಬೇಕಂತಂದ್ರೆ, ಯಾಕಂದ್ರೆ ಮಣ್ಣು ವಿಸಿಟ್ ಹೋಗಿದ್ದಾಗ ಅವರೆಲ್ಲ ರೈತರು ಹೇಳ್ತಾದ್ರು ಸರ್ ಇದು ಪರ್ಮನೆಂಟ್ ಹಾಕಿ ಇದು ಮಾಡ್ಬೇಕು ಅಂತ ಹೇಳಿ. ಅವರೆಲ್ಲ ನಿನ್ನೆ ನನ್ನ ಹತ್ರ ಗ್ರಾಮಸ್ಥರು ಬಂದಿದ್ರು. ತಹಶೀಲ್ದಾರ್ ಉಡ್ಬಾಳ್ ಅಂಡ್ ಪೋಲಕ್ಪಳ್ಳಿ 2 ನಮ್ಮ ವಿಧಾನಸಭಾ ಕ್ಷೇತ್ರದ ಪೆಂಡಿಂಗ್ ಹೌಸ್ ರೈತರ. ಮತ್ತೆ ಪೋಲಕ್ಪಳ್ಳಿ ರೀಸೆಂಟ್ ಇದೆ. ಉಡ್ಬಾಳ್ 2023 ಜಾನ್ ರಿಜೆಕ್ಟ್ ಆಗಿದೆ. ಏನಾಗಿದೆ ತಹಶೀಲ್ದಾರ್ ಮಾಹಿತಿ ಇದೆಯಾ ಅಥವಾ ಅಗ್ರಿಕಲ್ಚರ್ ಆಫೀಸರ್? ಆಮೇಲೆ ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸರ್, ಪರ್ಟಿಕ್ಯುಲರ್ ಸೋಯಾಬೀನ್ ಕ್ರಾಪಿಗೆ ನಮಗೆ ಬಂದಿದೆ ಸರ್. 90,631 ಜನರಿಗೆ 41,70,00,000 ಪರಿಹಾರ ಜಮಾ ಆಗಿದೆ ಸರ್. 41 ಕೋಟಿ ಮಾತ್ರ ಬಂದಿದೆ. ಎಸ್ ಸರ್. ಅಲ್ಲ, ಇದು ಕ್ರಾಪ್ ಇದು ನಿಮ್ದು ಲೋಕಲೈಸ್ ಕೆಲಾಮಿಟಿಯಲ್ಲಿ ಎಷ್ಟು ರಿಜೆಕ್ಟ್ ಆಗಿದೆ ಸರ್? ಅದರಲ್ಲಿ ಎಷ್ಟು ಕೊಟ್ಟಿದ್ರು ಎಲ್ಲವೂ ತಗೊಂಡಿದ್ವಿ ಸರ್. ಯಾವ್ದು ರಿಜೆಕ್ಟ್ ಮಾಡ್ಬಿಟ್ಟಿಲ್ಲ ಸರ್ ಈ ಸಲ. ಲಾಸ್ಟ್ ಟೈಮ್ ಗಲಾಟೆ ಆಗಿರ್ತಲ್ಲ ಸರ್, ರಿಜೆಕ್ಟ್ ಆಗಿರುತ್ತೆ ಸರ್. ನಾವು ಪೂರ್ತಿ ಕೊಟ್ಟಿದ್ದಾರೆ. ಎಸ್ ಸರ್. ಈ ವರ್ಷ ಯಾವಾಗ ಪ್ರಾರಂಭ ಆಗ್ತದೆ ಇದು? ಈಗ ಮತ್ತೆ ನಮ್ದು ಜನ್ಮೇಷನ್ ಆಗಿ ಸರ್, ಎಕ್ಸೆಸ್ ಮಳೆ ಆಗಿ ಏನಾದರೂ ಲಾಸ್ ಆಯ್ತು ಅಂತಂದ್ರೆ ನಮ್ಮ ಮತ್ತೆ ಲೋಕಲೈಸ್ ಕೆಲಾಮಿಟಿ ಸ್ಟಾರ್ಟ್. ಈ ವರ್ಷದ ಕಾರ್ಯಕ್ರಮ ಏನೇನಿದೆ, ಏನೇನ್ ಮಾಡಿದಿರಿ?
ಬಿತ್ತನೆ ಬೀಜ ಕೊಟ್ಟಿದ್ದೀವಿ ಸರ್ ನಾವೀಗ ಸೋಯಿಂಗ್ ಆಗ್ಬೇಕು ಅದಾಯ್ತಪ್ಪ. ಆಕ್ಷನ್ ಪ್ಲಾನ್ ಏನಿದೆ ಈ ವರ್ಷ? ಸರ್ ಇನ್ನೂ ಬರಬೇಕು ಸರ್, ನಾವು ಇನ್ನೂ ಕಮ್ಯುನಿಕೇಟ್ ಆಗಿಲ್ಲ ಸರ್ ಹೆಡ್ ಆಫೀಸ್ ಇಂದ ಸರ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ has failed. ಅದು ಶುಗರ್ ಕಮಿಷನ್ ಒಂದು ರಿಕವರಿ ಸರ್ಟಿಫಿಕೇಟ್ ಬರ್ಬೇಕು ಸರ್. ಅದು ಏನು ಅದು ಹೇಳಿದೆ ನಾನು, ಆ ಕಮಿಷನ್ ಹೇಳ್ತಾನ ಅವ್ರು ಹೇಳ್ತಾನೆ ಬೇಕಾಗಿಲ್ಲ. ನೀವು ಆಕ್ಷನ್ ತಗೋಬೇಕು. ಯು ಆರ್ ದ ಕಾಂಪಿಟೆಂಟ್ ಅಥಾರಿಟಿ. ಕಮಿಷನರ್ ಅದೇನಿದೆ ಸೀಸ್ ಮಾಡಬೇಕು, ಸೀಸ್ ಮಾಡಿ ಹರಾಜ್ ಮಾಡಬೇಕು, ಹರಾಜ್ ಮಾಡಿ ದುಡ್ಡು ಕೊಡಬೇಕು. ಅದು ಬೇರೆ ಏನೋ ಹೇಳ್ಬಾರ್ದು. ಎಷ್ಟು ದಿವಸ ಮಾಡ್ತೀರಿ? ಈ ವಾರದಲ್ಲಿ ಅವ್ರಿಗೆ ಇದು ಫೈನಲ್ ನೋಟಿಸ್ ಹೇಳಿದೆ ಸರ್. ನೋಟಿಸ್ ಏನಿದೆ? ನೋಟಿಸ್ ಇಸ್ ದ ಫಾರ್ಮಾಲಿಟಿ ಸರ್. ಈಗ 13ನೇ ತಾರೀಕು ಕೊಡ್ತೀವಿ ಸರ್ ಫೈನಲ್. ಹೌದು, ಆಯ್ತು, ನಾಳೆ ಮಾಡ್ಬೋದು. ಸೊ ಈಗ ಒಂದು ವಾರದ ಮುಗಿತೆ ಸರ್ ಪೀರಿಯಡ್. 21st ಮುಗಿತೆ ಸರ್. ನೋಡಿ, ಮ್ಯಾಕ್ಸಿಮಮ್ 7 ದಿವಸ ಒಳಗಾಗಿ ಬಾಕಿ 24 ಕೋಟಿ ರೂಪಾಯಿ ರೈತರಿಗೆ ಪಾವತಿ ಮಾಡಬೇಕಾಗಿದೆ. ಆ ಹಣ ಅವರವ್ರ ಖಾತೆಯಲ್ಲಿ ಜಮಾ ಆಗಬೇಕು. ದೇ ಶುಡ್ ನಾಟ್ ಬಿ ಎನಿ ಕಂಪ್ಲೇಂಟ್. ಯಾವುದೇ ಪರಿಸ್ಥಿತಿ ರೈತರು ಕಪ್ ತಗೊಂಡಾರ ಅವ್ರು ದುಡ್ಡು ಕೊಡ್ಬೇಕಷ್ಟೇ. ನಮ್ಗೆ ಡೆಸ್ಕಾಂ ಬರೋದಿದೆ, ಅದು ಬರೋದಿದೆ, ಸರ್ಕಾರ ಬರೋದಿದೆ, ಅದೆಲ್ಲ ಬೇಕಾಗಿಲ್ಲ. ಅವ್ನು ದುಡ್ಡು ಕೊಡ್ಬೇಕು. ಅವ್ನು ಬೇರೆ ಇಶ್ಯೂ ಇದ್ರೆ ಮಾತಾಡಿ. ಸುಮಾರಾಗಿ 1000 ಹೆಕ್ಟರ್ನಷ್ಟು ನಮ್ಗೆ ಇದು ಇದೆ ಸರ್, ಬೇಡಿಕೆ ಇದೆ ಸರ್. ಈ ಪರ್ಟಿಕ್ಯುಲರ್ಲಿ ಶುಗರ್ ಕೇನ್ ಏರಿಯಾ ಸರ್. ನಮ್ಗೇನು ಬೀದರ್ ರಾಜ್ಯದಲ್ಲಿ ತಗೋಬಹುದು, ಕೇಂದ್ರದಲ್ಲಿ ತಗೋಬಹುದು, ತೋಟಗಾರಿಕೆ ಇಲಾಖೆ ಕೆಲವೊಂದು ಖಾತೆಯಲ್ಲಿ ನಿಮ್ ಖಾತೆಗಳು ನಾವು ನೋಡಿದ್ರೆ ಅದು ಆಧಾರ್ ಸೀಡಿಂಗ್ ಆಗಿಲ್ಲ ಅಥವಾ ಇದು ಆಗಿಲ್ಲ ಅಂತ 11,000 ಕೇಸಸ್ ಇದೆ ಸರ್. ನನಗೆ ಬರ್ತದೆ ಸರ್. 11,000 ಕೇಸಸ್ನಲ್ಲಿ ಸೊ ನಾವು 8,600 ನಾವು ಕರೆಕ್ಷನ್ ಮಾಡಿ ಕಳಿಸಿದ್ದೀವಿ ಸರ್. 8,600 ಇವ್ರಿಗೆ ಮುಟ್ಬೇಕು ದುಡ್ಡು. ಇವ್ರು ಮುಟ್ಬೇಕು ಸರ್. ಓಕೆ, ಬಾಕಿ ಎಲ್ಲ 2,000 ಸೊ ಅವರು ಒಂದು ಜನ ತೀರ್ಕೊಂಡಾರೆ ಸರ್. ಪೌತಿ ಆಗ್ಬೇಕು ಸರ್. ಅಂದರೆ ಅವ್ರ ತಂದೆಯಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ಬೇಕು ಸರ್. ಪುಷ್ ಮಾಡಿ ಎಷ್ಟು ಜನ ಆಗ್ತಾರೆ ಅಷ್ಟು. ಕೆಲವರು ಹೈದರಾಬಾದ್ ಇರ್ತಾರೆ, ಬೇರೆ ಬೇರೆ ಕಡೆ ಮೈಗ್ರೇಷನ್ ಡೆತ್ ಕೇಸ್ ಕೊಡೋದಿಲ್ಲ. ಡೆತ್ ಕೇಸಸ್ ಇರ್ತವೆ. ಡೆತ್ ಕೇಸಸ್ ಇದ್ರೆ ಅವ್ರದ್ದು ಯಾರು ಮುಂದೆ ವಾರಸ್ದಾರ್ ಇರ್ತಾರೆ ಅಂತ ತಾಯಿ ತಂದ್ರೆ ಕೊಡುವಂಥದ್ದಕ್ಕೆ ಕೊಡೋದಾರ ಸರ್. ಆ ರೀತಿ ಸರ್ ಪಟ್ಟಿದೆ ಸರ್. ನಮ್ಮ ಇನ್ನೊಂದು 9,600 ಮಂದಿಗೆ ಗ್ರೀನ್ ಲಿಸ್ಟ್ ಆಗಿ ಸರ್. ಅವ್ರಿಗೆ ಒಂದು 17 ಪ್ರೂಫ್ ಕಡಿಮೆ ಆಗ್ತಾ ಇದೆ. ಎತ್ತುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಸರ್. ಮೆಕನೈಸೇಷನ್ ಟ್ರ್ಯಾಕ್ಟರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ. ಎತ್ತುಗಳು ಕಡಿಮೆ ಆಯಿತು, ಮುಂದೆ ಗೊತ್ತಿಲ್ಲ. ಬಟ್ ವಾಟ್ ಅಬೌಟ್ ಅದರ್ಸ್? ಫಿಮೇಲ್ ಪಾಪ್ಯುಲೇಷನ್ ಇಸ್ ಗುಡ್ ಸರ್. ಹಸು ಎಮ್ಮೆ ಚೆನ್ನಾಗಿದೆ ಸರ್. ಜಾಸ್ತಿ ಇದೆ, ಕಡಿಮೆ ಇದೆ? ಮೇಂಟೈನ್ ಆಗಿದೆ ಸರ್. ಸೇಮ್ ಮೇಂಟೈನ್ ಆಗಿದೆ. ಶೀಪ್ ಅಂಡ್ ಗೋಟ್ ಪಾಪ್ಯುಲೇಷನ್ ಹೆಚ್ಚಿಗಾಗಿದೆ ಸರ್. ಶೀಪ್ ಅಂಡ್ ಗೋಟ್ ಜಾಸ್ತಿ ಆಗಿದೆ. ಉಲಕ್ಸ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಸರ್ ಬಿಕಾಸ್ ಆಫ್ ಮೆಕನೈಸೇಷನ್. ಸೊ ಅದಕ್ಕಾಗಿ ನಾವೀಗ ಕ್ರಾಸ್ ಬ್ರೀಡಿಂಗು ಮತ್ತು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಮೈತ್ರಿ ವರ್ಕರ್ಸ್ ಎಲ್ಲ ತರಬೇತಿ ಮಾಡಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ಅಂದರೆ ಕರುಗಳ ಸಂಖ್ಯೆ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಪ್ರೊಕ್ಯೂರ್ಮೆಂಟ್ 40,000 ಲೀಚ್ ಪರ್ ಡೇ ಆಗ್ತಾ ಇದೆ. 1,50,000 ಆಗ್ತಾ ಇದೆ ಸರ್ ಪ್ರೊಡಕ್ಷನ್. ಪ್ರೋತ್ಸಾಹನ 5 ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಯಾರು ನೋಡ್ತೀರಿ? ಅಲ್ಲ, ಅದಕ್ಕೆ ನಿಮ್ಮ ಇಲಾಖೆ ಜವಾಬ್ದಾರಿ ಇಲ್ಲ? ನಮ್ಮ ಇಲಾಖೆಯಿಂದ ಸೊಸೈಟಿ ಭೇಟಿ ಮಾಡ್ತೀವಿ ಸರ್ ನಾವು. ಏನ್ ಮಾಡಿರಿ? ಕಂಪ್ಲೇಂಟ್ ಯಾಕೆ ಬಂತು? ಈ ಮುಂದೆ ಏನಾದ್ರು ಬಂದ್ರೆ ನಿಮ್ಮಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತ ಹೇಳ್ತೀವಿ. ನಿಮ್ಮ ಅಧಿಕಾರಿಗಳು ಶಾಮೀಲ್ ಇಲ್ಲದೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಅ ಫ್ಯಾಕ್ಟ್. ರಿಜೆಕ್ಟ್ ಆಗಿದ್ದು ಮಿಲ್ಕ್ ರಿಪೋರ್ಟ್ಸ್ ಇದೆ ಇಲ್ಲಿ ನೋಡಿ. ಡಿಸಿ ಅವರು ಏನ್ ಮಾಡ್ತೀವಿ? ಇದ್ರ ಮೇಲೆ ಆಕ್ಷನ್ ತಗೋಬೇಕಲ್ಲ. ಯಾರು ಫುಡ್ ಸೇಫ್ಟಿ ಆಫೀಸರ್ ಏನ್ ಮಾಡ್ತಾ ಇದ್ದೀರಿ? ನೋಡ್ತಾ ಇದ್ದೀರಾ? ಬೀದರ್ ನಗರಸಭೆ ವ್ಯಾಪ್ತಿಯ ರಾಂಪುರೆ ಕಾಲೋನಿಯ ವಾರ್ಡ್ ಸಂಖ್ಯೆ 30ರಲ್ಲಿ 50 ಲಕ್ಷದ ರಸ್ತೆ ಕಾಮಗಾರಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ರವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ, ರಾಂಪುರೆ ಕಾಲೋನಿಯಲ್ಲಿ ಸುಮಾರು ದಿನಗಳಿಂದ ರಸ್ತೆ ಸಮಸ್ಯೆ ಇತ್ತು. ನಗರಸಭೆ ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಹಂಗರ್ಗೆ ಅವರ ವಾರ್ಡ್ನಲ್ಲಿ ಸುಮಾರು 20 ವರ್ಷದ ಬೇಡಿಕೆ ಇತ್ತು. ಚರಂಡಿ, ನೀರು, ವಿದ್ಯುತ್ತನ್ನು ಮಾದರಿ ಬಡಾವಣೆ ಮಾಡಲಾಗುವುದು. ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಇತರ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದ್ದು ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ. ತೈಲ ಬೆಲೆ ಏರಿಸಿದ್ದಕ್ಕೆ ಸಮರ್ಥಿಸಿಕೊಂಡರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್, ಮೋತಿಲಾಲ್ ಚೌಹಾಣ್, ಶಿವರಾಜ್ ರಾಥೋಡ್, ಬಸವರಾಜ್ ನಿಟ್ಟೂರೆ, ಧನರಾಜ್ ಹಂಗರ್ಗಿ, ಈಶಾಕ್ ಶರೀಕರ್, ಹನುಮಂತ್, ಶಿವಾನಂದ್ ಪಾಟೀಲ್ ಕಂಟೆಪ್ಪ, ಶಾಂತಕುಮಾರ್, ರಾಜ್ಕುಮಾರ್ ಪಾಂಚಾಳ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇದ್ದರು.
ಗಾಡಿಗೆ ಕೂಡ್ಲೆ ಡೈರೆಕ್ಷನ್ ಬರ್ತಾರೆ ಎಂದ್ರಿ ಇರ್ಲಿ ಬರಲಿ ತೆಳಗೆ ಬರಲಿ ಅವ್ರು ಬರಲಿ ಗಡ್ಬಡ್ ಮಾಡ್ಬಾರ್ದು ಗೌಡ್ರೆ ಒಳಗೆ ಬರ್ರಿ ಕೊಡೋಣ आगे जाओ पूरा ऊपर जाओ ना ऊपर गए तो आगे पीछे आ जाओ सब जने थोड़ा पीछे तुम जरा ऊपर करो ऊपर पीछे और भाई जरा पीछे ले लो ना आपका बम्बू किनका है वो सामने दिखते तो अना कड़े निंदो पीछे जाओ ಅಣ್ಣ ಅಲ್ಲೇ ಬಿಟ್ರು ಸರ್ ಒಂದೇ ನಿಮಿಷ ಸರ್ ಹಂಗೆ ನಿಂದ್ರಿ ಸರ್ सर थोड़ा आगे आगे डालो ನಾ ಜಯಕುಮಾರ್ ಅಂತ ಗೊತ್ತಿಲ್ಲ ಲೈವ್ ಹಾಕ್ತೇನೆ ಪಂಚ್ ಮಾಡಿ ಗೌಡ್ರೆ ಈ ಕಡೆ ಥೋಡೆ ಗೌಡ್ರೆ ಈ ಕಡೆ ನೋಡ್ರಿ ಗೌಡ್ರೆ ಈ ಕಡೆ ಹಾಕ್ರಿ ಈ ಕಡೆ ಸಾಕ ಈಗ ನೋಡ್ರಿ ಹೆಂಗ್ ಬರ್ತದೆ ಬಿಟ್ಟು ನೋಡ್ರಿ ಗೌಡ್ರೆ ಈ ಕಡೆ अरे और मोर्चा बनो गुस्से वाला का किरी इसकड़ा बीडी प्रोजेक्ट डायरेक्टर ओ बीडी सब रे ऊपर ले मारो सर सब से रहेगी सर हाँ राइट सब मारे सब और एक बार सर आप लोग इधर सर ಒಂದು ಐದು ಪೈಕಿ ಹೊಡಿ ಒಂದು ಐದು ಪೈಕಿ ಹೊಡಿ ಕಾಲಿ ನೋಡಿ ಓಕೆ ನಾನು ಇಲ್ಲೇ ಹಾಸ್ಪಿಟಲ್ ಹಾಜರಲ್ಲಿ ಸ್ಟೇಟ್ ಹಾಂ गाड़ी का होना कैटेगरी कौन सा है ಈಗ ನಾನು ರಾಂಪುರ ಕಾಲೋನಿ ಮೇನ್ ರೋಡ್ ಸರ್ಕಲ್ ಹತ್ರ ಇದ್ದೀನಿ. ಸುಮಾರು ದಿವಸದಿಂದ ಇಲ್ಲಿ ಸ್ವಲ್ಪ ರೋಡಿನ ಸಮಸ್ಯೆ ಇತ್ತು. ಇವತ್ತು ರೋಡ್ ಉದ್ಘಾಟನೆ ಮಾಡಿಸಿದ್ದೀನಿ. ಇಲ್ಲಿ ಈ ವಾರ್ಡದ ಕೌನ್ಸಿಲರ್ ವೈಸ್ ಚೇರ್ಮನ್ ಧನರಾಜ್ ಅವರು ತಾಯಿಯವರು ಬರ್ತಾರೆ. ಜೊತೆಗೆ ವೈಸ್ ಚೇರ್ಮನ್ ಮೊಹಮ್ಮದ್ ಗೌಸ್ ಅವರು ಇದ್ದಾರೆ, ಕಮಿಷನರ್ ಇದ್ದಾರೆ, PD ಅವರು ಇದ್ದಾರೆ, ಜೊತೆಗೆ ಎಲ್ಲ ಹಿರಿಯರು ನಮ್ಮ ಬಸವರಾಜ್ ಅವರು ಇದ್ದಾರೆ, ಇಸಾಕ್ ಸಿರಿಕಾರ್ ಇದ್ದಾರೆ. ಎಲ್ಲರೂ ಹಿರಿಯರದು ಸುಮಾರು ಈ ಗುಮ್ಮ ಕಾಲೋನಿ ಆಗಲಿ ಮತ್ತು ರಾಂಪುರ ಕಾಲೋನಿ ಆಗಲಿ ಜೈನ್ ಕಾಲೋನಿ 2-3 ಕಾಲೋನಿನಲ್ಲಿ ಸುಮಾರು
ಸಲ ನನಗೆ ರೋಡಿಂದು ಡ್ರೈನಿಂದು ಬಗ್ಗೆ ಹೇಳಿದರು. ಈಗ ಟೋಟಲ್ ಅದು ಪ್ಯಾಕೇಜ್ 10 ಕೋಟಿದು ಇದೆ. 4-5 ವಾರ್ಡ್ನಲ್ಲಿ ಇದು ಪ್ಯಾಕೇಜ್ ಇದೆ. ಮತ್ತು ಈ ರೋಡಿಗೆ 50 ಲಕ್ಷದ್ದು ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಇಲ್ಲಿ ಗಾರ್ಡನ್ಸ್ಗೆ ನಾನು 80-90 ಲ್ಯಾಕ್ಸ್ ರುಪೀಸ್ ಕೊಟ್ಟಿದ್ದೀನಿ. ನಿಯರ್ಲಿ 1 ಕೋಟಿ ಗಾರ್ಡನ್ದು ಆಲ್ಸೋ ಕೆಲಸ ಬೇಗ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಮತ್ತು ಎಲ್ಲ ಓಣಿಯವರಿಗೆ ಮತ್ತು ಎಲ್ಲ ಬೀದರ್ ಜನತೆಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಇದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು BJP ಅವರಿಗೆ. ಇಲ್ಲೇ ಪಕ್ಕ ಜೈರಾಬಾದ್ ಇದೆ, ತೆಲಂಗಾಣ ಬಾರ್ಡರ್ ಸ್ಟಾರ್ಟ್ ಆಗ್ತದೆ. ನಮ್ಗಿಂತ 8 ರೂಪಾಯಿ ಜಾಸ್ತಿ ಇದೆ. ನಾವು ಮೊದಲೇ ಇದು ಹೆಚ್ಚಿಗೆ ಮಾಡಬೇಕಿತ್ತು, ಆದರೂ ಎಲೆಕ್ಷನ್ ಇದೆ ಅಂತ BJP ಅವರು ಮಾಡಿಲ್ಲ ಅದು. ಮತ್ತು BJP ಸ್ಟೇಟ್ನಲ್ಲಿ ಎಷ್ಟಿದೆ ಅದು ಟ್ಯಾಲಿ ಮಾಡ್ಕೋಬೇಕು. ಎಲ್ಲ ಸ್ಟೇಟ್ನಲ್ಲಿ 8 ರೂಪೀಸ್ ಕಡಿಮೆ ಇದೆ. ನಮ್ಮ ಸ್ಟೇಟ್ನಲ್ಲಿ ಅದು ಬರೀ 3 ರೂಪಾಯಿ ಮಾಡಿದ್ದಾರೆ. 8 ರೂಪಾಯಿ ಆದರೂ ಲೆವೆಲ್ ಆಗ್ತದೆ ಎಲ್ಲ ಸ್ಟೇಟ್ನಲ್ಲಿ. ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಿದೆ ಎಲ್ಲ ಸ್ಟೇಟ್ನಲ್ಲಿ 90% ಈಕ್ವಲ್ ಇರ್ತದೆ. ಆದರೂ ನಮ್ಮ ಸ್ಟೇಟ್ನಲ್ಲಿ 8 ರೂಪೀಸ್ ಕಡಿಮೆ ಇದೆ. ಫಸ್ಟ್ BJP ಅವರಿಗೆ ಅವ್ರ ಸ್ಟೇಟ್ನಲ್ಲಿ ಎಷ್ಟಿದೆ ಅದು ನೋಡ್ಕೊಂಡು ನಮಗೆ ಮಾತಾಡ್ಬೇಕಂತ ಹೇಳಿ. ಈ ನಮ್ಮ ವಾಡಿಗೆ ಇದೇನು BT ರೋಡ್ ಅದ. ಈಗ ಇದು ಈ ರೋಡು 2015 ರೈಮ್ಗನ್ ಸಭೆ ಮಾಡ್ತಾರೆ ಮೊದಲು ಈ ರೋಡ್. ಹಾಂ, ಮತ್ತು ಅದ್ರ ಬಾದ್ ಈ ಪುನಃ ರೋಡ್ ಖರಾಬ್ ಆಗದ ಮತ್ತು ಅವ್ರದೇ ಬಾಳಿ ಬಂದ ಮತ್ತು ಅವರೇ ಮಾಡಿಸ್ತಾರೆ. ಈಗ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀವಿ. ಮತ್ತು ಅವ್ರ ಕೆಲಸ ಭಾಳ ಆಗ್ಲತ್ತದ ಈಗ ರಮಿಕಾಂತ್ ಸಾಬ್ರದು. ಮತ್ತು ಅದ್ರ ಬಾದ್ ನಮ್ಮದು ಉಪಾಧ್ಯಕ್ಷರು, ನಮ್ಮ ಅಧ್ಯಕ್ಷರು ಅವರು ಕೂಡ ಭಾಳ ಟೈಮ್ ಕೊಡತ್ತಾರೆ. ಇಲ್ಲಿ ನಮ್ಮ ವಾರ್ಡ್ನಾಗ ಇಲ್ಲಿ 20 ವರ್ಷ BJP ಕೌನ್ಸಲರ್ ಇದ್ದರು. ಅವ್ರು ಒಂದ್ಸಲ ನಮ್ಗೆ ಅಲ್ಲಿ ಬಂದಿಲ್ಲ, ಒಂದೂ ಕೆಲಸ ಮಾಡಿಲ್ಲ ಅವರು. ಈಗ ಏನು ಕೆಲಸ ಆಗ್ಲತ್ತದ ನಮ್ಮ ರವಿಕಾಂತ್ ಸಾಬ್ರ ಕೈಲಿ, ನಮ್ಮ ಧನ ಸಾಬ್ರ ಕೈಲಿ ಕೆಲಸ ಆಗ್ಲತ್ತವ. ನಮ್ಗೆ ಅಲ್ಲಿ ಇದು ಬ್ಯಾಲೆನ್ಸ್ ಕೆಲಸ ಉಳ್ದಾವ. ಅಷ್ಟು ಬೋರೆಲ್ಲ ಬರ್ಕೊಂಡಾರ, ಅದು ಕೂಡ ಎಷ್ಟು ಮಾಡತ್ತಾರೆ, ಅವನು ಕೆಲಸ ಆಯ್ತವ. ಆಯಿತು. ಇನ್ನೊಂದು ಸಮಸ್ಯೆ ಸರ್, ಈ ರೋಡು ಭಾಳ ಟ್ರಾಫಿಕ್ ಅದ ಇದಕ್ಕೆ. ಈ ರೋಡಿಗೆ ಇದು ಕಮ್ಸ 5 ಗಲ್ಲಿ ಬರ್ತಾ ಅದಕ್ಕೆ ರೋಡ್ ಸ್ವಲ್ಪ ವೈಡ್ ಹೆಚ್ಚಿಗೆ ಮಾಡಿದ್ರೆ ಭಾಳ ಗುಣ. ಇಷ್ಟು ಟ್ರಾಫಿಕ್ ಅದ. ಡೈಲಿ ನೋಡ್ರಿ, ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಬಾಜು ನಿಂದಿರ್ಬೇಕಾಯ್ತದ. ಪೂರ ರೋಡಿಗೆ ಬಂದು ಎಲ್ಲ ರೋಡ್ ಸಣ್ಣ ಮಾಡ್ಯಾರ. ಈ ರೋಡ್ ಯಾಕಂದ್ರೆ ಈ ಗುಮ್ಮೆ ಕಾಲೋನಿಗೆ ಹಿಂಗೆ ಹೋಗ್ಬೇಕು, JN ಕಾಲೋನಿ ಹಿಂಗೆ ಹೋಗ್ಬೇಕು, ಕೆಳ ಕುಂಬಾರ ಹೋಗ್ಲಕ್ಕೆ ಹಿಂಗೆ ಹೋಗ್ಬೇಕು, ಗುರುದನಗರ್ ಹಿಂಗೆ ಹೋಗ್ಬೇಕು, ಬ್ಯಾಂಕ್ ಕಾಲೋನಿ ಹಿಂಗೆ ಹೋಗ್ಬೇಕು. ಇದಕ್ಕೆ ಭಾಳ ಟ್ರಾಫಿಕ್ ಅದ. ಎಲ್ಲ ರೋಡ್ ಕಡೆ ಟ್ರಾಫಿಕ್ ರೋಡ್ ಅದ. ಅದಕ್ಕೆ ಆದಷ್ಟು ನಮ್ಮ ಕಮಿಷನರ್ ಸಾಬ್ರು ಜರ ಇಂಟ್ರೆಸ್ಟ್ ಕೊಟ್ಟು ರೋಡ್ ಜರ ವೈಡ್ ಮಾಡಿಸಿ ರೋಡ್ ಮಾಡಿರೋ ಸವಲತ್ತು ಆಯ್ತದ. ಇವತ್ತು ವಾರ್ಡ್ ನಂಬರ್ 30ರಲ್ಲಿ ಸಚಿವರಾದ ರಹಿಮ್ಖಾನ್ ಸರ್ ಅವರು ಗುದ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಎಲ್ಲ ಓಣಿಯ ಹಿರಿಯರು ಹಾಗೂ ನಮ್ಮ ಅಧ್ಯಕ್ಷ ಗೌಸೋದ್ದೀನ್ ಅವರು, ನಮ್ಮ ತಾಯಿಯವರಾದ ಲಕ್ಷ್ಮೀಬಾಯಿ ಹಂಗರಿಗೆ ಅವರ ಕೌನ್ಸಿಲರ್ ಎಲ್ಲರೂ ಬಂದಿದ್ದಾರೆ. ಮೊಟ್ಟ ಮೊದಲು ಹೇಳೋಕ್ಕೇನು ಕಾರಣ, ಇದು ವಿಶೇಷ ಏನಂದರೆ ಈ ರಾಂಪುರ ಕಾಲನಿ ಮೇನ್ ಏನು ರೋಡ್ ಇದೆ, ಇದು ಒಂದು 3 ವರ್ಷದ ಖರಾಬಾಗಿತ್ತು. ಮಳೆಗಾಲ ಬಂದಾಗ ಯಾವಾಗ ಭೀ ನೀರು ನಿಲ್ತಾ ಇದ್ದೆವು. ಆವಾಗ ನಾವು ಎಲ್ಲ ಓಣಿಯವ್ರು ಕಲ್ತೀವಿ. ನಾವು ಮಿನಿಸ್ಟರ್ ಸಾಬ್ರಲ್ಲಿ ಹೋದಾಗ ಅವ್ರು ಹೇಳಿದ್ರು ಫುಲ್ಲ ಆಯ್ತು ಧನರಾಜ್, ನಿಮ್ಮ ವಾರ್ಡ್ನಾಗ ಏನೇನು ಕೆಲಸವೇ ಅವು ಹೇಳಿ ನಾವು ಮಾಡ್ಕೊಡ್ತೀವಿ ಅಂತಂದಾಗ ಅವ್ರು ಸ್ಪಂದಿಸಿದಾಗ ಮೊಟ್ಟ ಮೊದಲಿಗೆ ಅವ್ರು ಒಂದೇ ಹೋದರು, ನೀನು ವಾರ್ಡ್ನಾಗ ಇದು ಒಂದೇ ಅಲ್ಲ, ಎಲ್ಲೇ ಕೆಲಸ ಇದ್ರು ಹೇಳಿ ಅಂತಂದಾಗ ನಾನು ಅವ್ರಿಗೆ ಟೋಟಲಿ ಎಲ್ಲ ಕೆಲಸಗಳು ಹೇಳಿದಾಗ ಅವರೊಂದು 10 ಕೋಟಿ ಕೆಲಸನ ಮಾಡಿಕೊಟ್ಟಿದ್ದಾರೆ ಟೋಟಲಿ. ಈಗ ಪ್ರೆಸೆಂಟ್ ಆಲ್ರೆಡಿ ನಡೀತಾ ಇದೆ. ಗುಮ್ಮೆ ಕಾಲನಿಯಲ್ಲಿ ನಡೀತಾ ಇದೆ, ಜೈನ್ ಕಾಲನಿ ಚರ್ಚಿಂದ ನಡೀತಾ ಇದೆ, ಆಯಿತು ಇಲ್ಲಿ ರಾಂಪುರ ಕಾಲನಿ ಹಿಂದಲ್ಲಿ ನಡೀತಾ ಇದೆ. ಹಾಗಾಗಿ ಇದೊಂದು ಮೇನ್ ರೋಡ್ ಇದ್ ಕಡೆಯಿಂದ ಇವತ್ತು ನಾವು ಸಾಬ್ರಿಗೆ ಕರೆಸಿದೆವು. ಯಾಕಂದರೆ ಎಲ್ಲರಿಗೂ ಖುನಾಗಬೇಕಲ್ಲ, ಇಲ್ಲಿ ನಮ್ಮ ಸಾಬ್ರಿಗೆ ತಂದು ಕೆಲಸ ಮಾಡ್ತಾರೆ ಅಂಬೋದು. ಹಾಗಾಗಿ ಮುಂದಿನ ನನಗೋದ್ವಿ ಇನ್ನೂ ಏನೇ ಕೆಲಸ ಇದ್ರೂ ಅವ್ರು ನನಗೆ ಹೇಳಂದಿದ್ದಾರೆ. ಹೌದು, ಇದೇ ಹಳದಕೆರೆಯಲ್ಲಿ ಒಂದು ರಿಂಗ್ ರೋಡ್ ಕೆಲಸ ಇದೆ. ಅದು ಆಲ್ರೆಡಿ ಅದು ಟೆಂಡರ್ ಪ್ರಪೋಸಲ್ ಇದೆ. ಇವಾಗ ಮಿನಿಸ್ಟರ್ ಸಾಬ್ರು ಹೇಳಿದ್ದಾರೆ. ಅದು ಆಲ್ರೆಡಿ ನಮ್ಮ ಊರು ಜನರಿಗೆ ಹೇಳಿದೆ ನಾನು. ಇನ್ನೊಂದು 9 ಕೋಟಿ ಕೆಲಸ ಇದೆ. ಅದು ಒಂದೇ ರೋಡ್, ಅದು 9 ಕೋಟಿ ಕೆಲಸ, ಅದು ಒಂದೇ ರೋಡ್ ಇದೆ ಅದು. ಹಾಗಾಗಿ ನಮ್ಮ ಸಾಬ್ರು ಅದೊಂದು ಟೆಂಡರ್ ಪ್ರೊಸೀಜರ್ ಇಕ್ಕಿದ್ದಾರೆ. ಅದು ಕೂಡ ನಾನು ಮಿನಿಸ್ಟರ್ಗಳಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ವಾರ್ಡಿಗೆ ಟೋಟಲಿ ಒಂದು 20 ಕೋಟಿ ಕೆಲಸನ ನಾವು ಒಂದೇ ವಾರ್ಡ್ನಾಗ ಕೊಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ತಾಲೂಕಾ ಸಮಿತಿ ವತಿಯಿಂದ ಬೀದರ್ ತಾಲೂಕಾ ಅಧ್ಯಕ್ಷರಾದ ಶಕುಂತಲಾ ಸೋನಿ ಅವರ ನೇತೃತ್ವದಲ್ಲಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರ ಕಾರ್ಯಾಲಯದಲ್ಲಿ 3ನೇ ದಿನಕ್ಕೆ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಅಂಗನವಾಡಿಗಳಲ್ಲಿ ಇರುವ 3 ರಿಂದ 6 ವರ್ಷದ ಮಕ್ಕಳನ್ನು ಸರ್ಕಾರಿ ಪಬ್ಲಿಕ್ ಶಾಲೆಗಳಲ್ಲಿ ಸೇರಿಸಲು ಹೊರಟಿರುವುದು ವಿರೋಧಿಸಿ ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಕುಂತಲಾ ಸೋನಿ ಅವರು ಮಾತನಾಡುತ್ತಾ, ರಾಜ್ಯ ಸರ್ಕಾರ ಕಳೆದ ವರ್ಷದಿಂದ ಜಾರಿಗೆ ತಂದಿರುವ ಶಿಕ್ಷಣ ನೀತಿಯಿಂದ ಗ್ರಾಮೀಣ ಭಾಗಗಳ ಅಂಗನವಾಡಿ ಕೇಂದ್ರದಲ್ಲಿ
ಮಕ್ಕಳ ಹಾಜರಾತಿ ಇಲ್ಲದೆ ಅಂಗನವಾಡಿ ಕೇಂದ್ರಗಳು ಮುಚ್ಚುವ ಸ್ಥಿತಿ ಬಂದಿರುವುದಲ್ಲದೆ ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರು ಬೀದಿಗೆ ಬರಲಿದ್ದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳು ಪ್ರಾರಂಭವನ್ನು ಕೈಬಿಡುವಂತೆ ಸಿಐಟಿಯು ನೇತೃತ್ವದ ತಾಲೂಕಾ ಅಂಗನವಾಡಿ ಕಾರ್ಯಕರ್ತರು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಕಚೇರಿ ಮುಂದೆ ಮನವಿ ಮಾಡಿದೆ. ಚಿದ್ರಿ ಮತ್ತು ಮೈಲೂರು ರಿಂಗ್ ರಸ್ತೆಯ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ರವರ ಕಚೇರಿಯ ಮುಂದೆ 400-500 ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಸೇರಿ ಕಳೆದ 3 ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಇಂತಹ ನೀತಿಯಿಂದ ಗ್ರಾಮೀಣ ಭಾಗದ ಮುಗ್ಧ ಮಕ್ಕಳು ಶಿಕ್ಷಣ ಹಾಗೂ ಇತರೆ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಶಾಲೆಗಳಲ್ಲಿ ಆರಂಭಿಸುವ ಪ್ರಯತ್ನವನ್ನು ಕೈಬಿಡಬೇಕೆಂದು ಸಿಐಟಿಯು ತಾಲೂಕಾಧ್ಯಕ್ಷ ಶಕುಂತಲಾ ನರಸಿಂಗ್ ಸೋನಿ ಇವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಶ್ರೀದೇವಿ ಚೂಡೆ, ಉಷಾ ಗುತ್ತೇದಾರ್, ಚನ್ನಮ್ಮ ಕೆಂಪೆ, ಸುಮಿತ್ರಾ ಪೂಜಾರಿ, ವಿಜಯಲಕ್ಷ್ಮಿ ಹುಮ್ನಾಬಾದ್, ಪ್ರಭು ಸಂತೋಷ್ಕರ್, ಜಗದೇವಿ ಪತ್ರಿ, ಶಾಂತಾ ನಾಗೂರೆ ಇನ್ನಿತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 7 ಜಿಲ್ಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಸರ್ಕಾರಿ ಶಾಲೆಗಳಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಅದರಂತೆ 13ನೇ ತಾರೀಕಿನ ದಿವಸ ಆದೇಶ ಆಗಿದ್ದಕ್ಕಾಗಿ ನಾವು 3/6/2024 KKRDB ಆಫೀಸ್ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಆ ದಿನ ಆಯುಕ್ತರು ರಾತ್ರಿ 10:30 ಗಂಟೆಗೆ ನಮಗಿನದ ಆದೇಶವನ್ನು ತಟಸ್ಥ ಅಂದರೆ ಅದು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅಂಥೇಳಿ ತಟಸ್ಥ ಮಾಡಿದರು. ಅವರು ಒಂದು ಭರವಸೆಗೆ ಅವರು ಆದೇಶ ಮುಂದೂಡಿಸಲ್ಲ ಅಂತ ತಿಳ್ಕೊಂಡು ನಾವೇನದಂದ್ರೆ ಹೋರಾಟ ಹಿಂಪಡೆದು ಮನೆಗೆ ಬಂದೀವಿ. ಅದರಂತೆ ಏನದಂದ್ರೆ 12ನೇ ತಾರೀಕಿನ ದಿವಸ ಮತ್ತೆ ಆದೇಶವನ್ನು ಮುಂದೂಡಿಸಲಾಗಿದೆ ಅಂಥೇಳಿ ಆದೇಶ ಮಾಡಿದ್ರು. ಅದಕ್ಕಾಗಿ ನಾವು ಅಂದರೆ 12ನೇ ತಾರೀಕಿನ ದಿವಸ ನಾವು ರಾಜ್ಯದವರು ಮತ್ತು ಎಲ್ಲ ಜಿಲ್ಲಾ ಮುಖಂಡರು ನಾವೊಂದು ಸಭೆ ಮಾಡಿ ಅದರಂತೆ 13ನೇ ತಾರೀಕಿನ ದಿವಸ ಎಲ್ಲ ತಾಲೂಕುಗಳಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡು ಅಲ್ಲಿ MLA ಸರ್ ಅವರಿಗೆ ಮತ್ತು BO ಸರ್ ಅವರಿಗೆ ಮತ್ತು CDPO ಸರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೆವು. ಅದರಂತೆ 14ನೇ ತಾರೀಕಿನ ದಿವಸ ನಮ್ಮ ಉಪನಿರ್ದೇಶಕರ ಕಚೇರಿ ಬೀದರ್ ಮುಂದೆ ನಾವು ಅಂಗನವಾಡಿ ಕೇಂದ್ರ ಬಂದ್ ಮಾಡಿ ಅಲ್ಲಿ ಏನದಂದರೆ ನಾವು ಮುಷ್ಕರವನ್ನು ಹಮ್ಮಿಕೊಂಡೇವೆ. DD ಸರ್ ಅವರಿಗೆ ಮತ್ತು DC ಸರ್ ಅವರಿಗೆ, CS ಸರ್ ಅವರಿಗೆ ಮತ್ತು DDPS ಅವರಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಅದರಂತೆ 17ನೇ ತಾರೀಕಿನಿಂದ ಇಲ್ಲಿವರೆಗೆ ನಾವು ಅನಿರ್ದಿಷ್ಟ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಆದರೆ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಬ್ಬರು ಮಿನಿಸ್ಟರ್ ಇದ್ದಾರೆ. ಇಬ್ಬರು ಮಿನಿಸ್ಟರ್ ಮನೆ ಮುಂದೆ ಆ ಕಡೆ ಸ್ವಲ್ಪ ಜನ ಈ ಕಡೆ ಸ್ವಲ್ಪ ಜನ ಅಂದರೆ ಆ ಕಡೆ ಒಂದು 3 ತಾಲೂಕು ಈ ಕಡೆ ಒಂದು 2 ತಾಲೂಕು ಅದರಂತೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಸರ್ ಏನದಂತಂದ್ರೆ
ನಮಗೊಂದು ಭರವಸೆ ಕೊಡ್ತಾ ಇದ್ದಾರೆ. ಏನು ಭರವಸೆ ಅಂತಂದ್ರೆ ನಾವು ಅಂಗನವಾಡಿ ಕೇಂದ್ರ ನಾವು ಮುಚ್ಚುವಂಥ ಕೆಲಸನೂ ಮಾಡಲ್ಲ, ಮುಚ್ಚಲ್ಲ ಅಂತ ಹೇಳಿ ಕೇಳಿ ಅಷ್ಟೇ ಭರವಸೆ ಕೊಡ್ತಾ ಇದ್ದಾರೆ. ನಮ್ಗೆ ಅಷ್ಟು ಭರವಸೆ ಮಾತ್ರ ಬೇಡ. ನಮಗೇನದ ಅಂತಂದ್ರೆ ನಮ್ಗೆ ಆದೇಶ ಕೊಡಬೇಕು. ಆದೇಶ ಕೊಡೋವರೆಗೆ ನಾವು ಇಲ್ಲಿಂದ ಹೇಳಲ್ಲ. ನಾವು ಅನಿರ್ದಿಷ್ಟವಾದ ಮುಷ್ಕರ ನಾವು ಮುಂದೂಡಿಸ್ತೀವಿ ಅಂತ ನಾವು ತಿಳಿಸ್ತೀವಿ. ನಾವು ಇವತ್ತಿಗೆ 3 ದಿವಸ ಆಯಿತು ಇಲ್ಲಿ ಹೋರಾಟ ಹಾಕ್ಕೊಂಡು. 13ನೇ ತಾರೀಕಿಗೆ ಎಲ್ಲ ಶಾಸಕರಾಯಿತು 7 ಜಿಲ್ಲೆದು. ಆಮೇಲೆ ನಾವು ನಿರಂತರ ಹೋರಾಟ ಹಾಕ್ಕೊಂಡಿವಿ. 2 ದಿವಸ ಕಾರ್ಯಕರ್ತರು ಹೋರಾಟಕ್ಕೆ ಬಂದು ಸಹಾಯಕರು ಅಂಗನವಾಡಿ ಕೇಂದ್ರಗಳು ತೆಗೆದಿದ್ದರು. ಇವತ್ತು ಇಡೀ ರಾಜ್ಯ ತುಂಬ ಅಂಗನವಾಡಿ ಕೇಂದ್ರ ಬಂದ್ ಮಾಡಿ 21 ಜಿಲ್ಲೆದವರು ಫ್ರೀಡಮ್ ಪಾರ್ಕಿನಲ್ಲಿ ಹೋರಾಟ ನಡೆಸ್ತಿದ್ದಾರೆ. ನಾವು 7 ಜಿಲ್ಲೆದವರು ಎಲ್ಲ ಸಚಿವರ ಮನೆ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ಈಗ 3 ದಿವಸ ಆಯಿತು. ಇವತ್ತು ನಮ್ಮ ರಹೀಮ್ ಖಾನ್ ಸಾಬ್ರಿಗೆ ಬಂದು ಈಗ ಹೆಣ್ಮಕ್ಳು 3 ದಿನದ ಹಿಡಿದು ಇಲ್ಲಿ ಕುಂತಾರ, ಮಾತಾಡಿ ಹೋಗ್ರಂತ ಅಂದಿದ್ದೆವು. ಅವ್ರು ಬರ್ತೆ ಅಂದಾರ, ಏನು ಮಾಡ್ತಾರೋ ನನಗೆ ಇನ್ನೂ ಗೊತ್ತಿಲ್ಲ. ಈ ಸರ್ಕಾರ ಹೆಣ್ಮಕ್ಳ ಬಗ್ಗೆ ಚಿಂತನೆ ಯಾಕೆ ಮಾಡಲ್ದು? ಪದೇ ಪದೇ ರೋಡಿಗಿಳಿಸ್ತಾರ. ರೋಡಿಗೆ ಕುಂತಾರ, ಅವ್ರಿಗೆ ಚಂದ ಕಾಣ್ತದೇನು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಅವರು. ನಮ್ಮ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು, ಅವ್ರಿಗೆ ತಿಳಿತಾ ಇಲ್ಲ. ಮತ್ತು ಎಲ್ಲ ಅಂಗನವಾಡಿ ಸುತ್ತಾನೆ ಆಪತ್ತು. ಯಾಕಂದ್ರೆ ಅಂಗನವಾಡಿ ಮಕ್ಕಳಿಗೆ ನಾವು 75ನೇ ಇಸ್ವಿ ಅಂದ ಇಲ್ಲಿ ತನಕ ಅಂದ್ರೆ 49 ವರ್ಷ ಆಗ್ಲತ್ತು. ಇಷ್ಟು ದಿನ ಮಾಡ್ಯಾರ. ಇವ್ರ ಮಕ್ಕಳು ನಾವು ಯಾಕೆ ಕಸ್ಕೊಂಬರ್ರಿ ಎಂಬುದು ಅವ್ರ ಗಮನದಾಗಿಲ್ಲ. ಪದೇ ಪದೇ ನಮಗೆ ಹೆಚ್ಚು ಮಾಡಬೇಡ್ರಪ್ಪ, ನಮಗೆ ಇದೊಟ್ಟೆ ಪಗಾರ ಕೊಡ್ರಿ, ನಮ್ಮ ಮಕ್ಕಳಿಗೆ ನಮಗೆ ಕೊಡ್ರಿ, ನೀವು ಯಾಕೆ ತಗೋತೀರಿ ಅಂತ ಕೇಳ್ತಿದ್ದೇವೆ ನಾವು. ಕ್ವಶನ್ ಅದೇ ಕೇಳೋದು. ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಉಳ್ದಾರ, ಅವ್ರಿಗಿಂತ ಚಂದ ಪಾಠ ಹೇಳ್ತೇವೆ ನಾವು. ಅವ್ರು ತಿಳ್ಕೊಂಡಿರ್ಬೇಕು ಇವ್ರಿಗೇನು ಬರ್ತದ, ಅಂಗನವಾಡಿ ವರ್ಕರ್ ಇವ್ರು ಏನು ಹೇಳ್ತಾರ ಅಂತ ತಿಳ್ಕೊಂಡು ಸರ್ಕಾರ ಶಾಲೆಗೆ ಒಪ್ಪಿಸ್ಯಾರ. ಆದ್ರೆ ಆ ಆದೇಶ ಕೂಡಲೇ ರದ್ದಾಗಬೇಕು. ನಾವು ಎಲ್ಲ ಇಡೀ ಕರ್ನಾಟಕ ಬಂದ್ ಮಾಡಿ ನಾವು ಹೋರಾಟ ಮಾಡತ್ತಿದ್ದೆವು. ಮತ್ತು ರದ್ದು ಆಗುವವರೆಗೆ ನಾವು ಈ ಹೋರಾಟ ಕೈ ಬಿಡೋದಿಲ್ಲ. ರಾತ್ರಿ ಹಗಲು ಹೋರಾಟ ಹಾಕೊಂಡು ನಿರಂತರ ಹಾಕೊಂಡಿದ್ದೆವು. ನಾವು ಎಲ್ಲರಿಗೆ ಮನವಿ ಪತ್ರ ಕೊಟ್ಟಿದ್ದೆವು, ನಮ್ಮ ಆಫೀಸ್ದಾಗ ಕೊಟ್ಟಿದ್ದೆವು. ಯಾಕಂದ್ರೆ ಅಂಗನವಾಡಿ ಕೇಂದ್ರ ಬಂದ್ ಮಾಡಿ ಹೋರಾಟಕ್ಕೆ ನಡೆದಿದ್ದೆವು ಅಂತ ಹೇಳ್ತಿದ್ದೆವು. ಡಿ ಸಾಬರಿಗೆ ಕೊಟ್ಟಿದ್ದೆವು. ಇದು ಹೋರಾಟ ನಿಲ್ಲದು. ಸಿದ್ದರಾಮಯ್ಯನವರು ದಯಮಾಡಿ ನಮಗೆ ಸಾಕಾಗ್ಯದ, ಕುಂತಿ ನಮಗೆ ರೋಡಿಗೆ ಬಿ ಸಾಕಾಗ್ಯದ. ಅವರು ಚರ್ಚೆ ಮಾಡಲೇಬೇಕು. ಯಾಕಂದ್ರೆ ಅವರು ಸಚಿವ ಸಂಪುಟದಾಗಲಿ ವಿಧಾನಸೌಧದಾಗಲಿ ಇದು ಚರ್ಚೆ ಮಾಡಿ ಗಂಭೀರವಾಗಿ ಪರಿಗಣಿಸಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಬೀದರ್ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಕವಿರತ್ನ ಕಾಳಿದಾಸ ಪ್ರಥಮ ದರ್ಜೆ ಕಾಲೇಜು ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಶಿಬಿರ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಟ್ಟವಾಡಿಯಲ್ಲಿ ಜೂನ್ 19ರಿಂದ ಜೂನ್ 25ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದ ಸಂಸ್ಥೆ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ಅವರು ಮಾತನಾಡುತ್ತಾ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ರಾಷ್ಟ್ರೀಯ ಸೇವಾ ಯೋಜನೆ NSS ಮಾದರಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದರು. ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಗಿರಿರಾವ್ ಕುಲಕರ್ಣಿ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಸರ್ಕಾರವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹಲವು ಯೋಜನೆಗಳೊಂದಾದ NSS ಶಿಬಿರವೂ ಇದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿರವರು ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದ್ದರು. ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಜಗದೇವಿ ಮದರಗಿಕರ್, ಶಾಲೆಯ SDMC ಅಧ್ಯಕ್ಷರಾದ ಶಿವರಾಜ್ ಬಗ್ಗೆ, ಕನ್ನಡ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಶೀಲಾ ಮಡಿವಾಳ್, ಉರ್ದು ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ತಮ್ಕಿನ್ ಮತ್ತು ಸಂಸ್ಥೆಯ ಸದಸ್ಯರಾದ ಅವಿನಾಶ್ ಚಿಂಕೋಡೆ ಅವರು ಅತಿಥಿ ಸ್ಥಾನ ವಹಿಸಿ ಮಾತನಾಡಿದ್ದರು. ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ NSS ಅಧಿಕಾರಿಗಳಾದ ಡಾಕ್ಟರ್ ಗೋವಿಂದ್ ಮೋತಿರಾವ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ದರು. ಪ್ರಾರಂಭದಲ್ಲಿ 5ನೇ ತರಗತಿಯ ಕುಮಾರಿ ಸುನೀತಾ ಪ್ರಾರ್ಥನಾ ಗೀತೆ ಹಾಡಿದ್ದರೆ, ಕಾಲೇಜಿನ ಕುಮಾರಿ ಪಾರ್ವತಿ ಪಿ ಮತ್ತು ಅಕ್ಷತಾ ಸ್ವಾಗತ ಗೀತೆ ಹಾಡಿದ್ದರು. ಓಂಕಾರ್ ಮಾಶೆಟ್ಟಿ ನಿರೂಪಿಸಿದ್ದರೆ, ವೈಜನಾಥ್ ಗೌಡನ್ ಗುರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಇದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರ ಸುಮಾರು 17 ವರ್ಷಗಳಿಂದ ಪ್ರಮುಖ ಬೇಡಿಕೆಯಾಗಿರುವ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಸಹ ಶಿಕ್ಷಕರೆಂದು ಪರಿಗಣಿಸಿ ಮುಖ್ಯ ಶಿಕ್ಷಕರ ಮುಂಬಡ್ತಿ ಸೇರಿದಂತೆ ಸಹ ಶಿಕ್ಷಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು
ಒದಗಿಸುವಂತೆ ಮಾನ್ಯ ಉಪನಿರ್ದೇಶಕರ ಮುಖಾಂತರ ಮಧು ಎಸ್ ಬಂಗಾರಪ್ಪರವರು ಗೌರವಾನ್ವಿತ ಶಿಕ್ಷಣ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆಗಳು ಜುಲೈ 2024 ಅಂತ್ಯದ ಒಳಗಾಗಿ ಈಡೇರದೆ ವಿಳಂಬದಲ್ಲಿ ನಮ್ಮ ಬೇಡಿಕೆಗಳು ಈಡೇರುವ ತನಕ ಪ್ರಸ್ತುತ ವರ್ಷದಿಂದ ಇಲಾಖೆಯ ಕ್ರೀಡಾಕೂಟಗಳನ್ನು ಬಹಿಷ್ಕರಿಸುವ ಮೂಲಕ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ಒಮ್ಮತದಿಂದ ಇಡೀ ರಾಜ್ಯಾದ್ಯಂತ ದೈಹಿಕ ಶಿಕ್ಷಣ ಶಿಕ್ಷಕರು ಒಮ್ಮತದಿಂದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಗೌರವಾನ್ವಿತರಾದ ತಾವುಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮಾನ್ಯ ಉಪನಿರ್ದೇಶಕರ ಪರವಾಗಿ ಗುಂಡಪ್ಪ ಹುಡುಗೆ, ಪ್ರಭಾರಿ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರ ಕಚೇರಿ ಹಾಗೂ ರೋಹಿದಾಸ್ ರಾಥೋಡ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲಾ ಶಾಖೆ ಬೀದರ್ನ ಅಧ್ಯಕ್ಷರಾದ ಶಿವಕುಮಾರ್ ಸದಾಫುಲೆ, ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ತಾಂದೆಳೆ, ಉಪಾಧ್ಯಕ್ಷರಾದ ವೀರಶೆಟ್ಟಿ ಯಲಮುರ್ಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೀದರ್ ತಾಲೂಕಾ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ರಾಜ್ಯ ಪರಿಷತ್ ಸದಸ್ಯರು ಆದ ರಾಜು ಸಾಗರ್, ಬೀದರ್ ತಾಲೂಕಾ ಅಧ್ಯಕ್ಷರಾದ ರಾಬರ್ಟ್ ಡೇವಿಡ್, ಪ್ರಧಾನ ಕಾರ್ಯದರ್ಶಿಗಳಾದ ಓಂಕಾರ್ ಪಾಟೀಲ್, ಕ್ರೀಡಾ ಕಾರ್ಯದರ್ಶಿಗಳಾದ ದತ್ತಾತ್ರೇಯ ರೆಡ್ಡಿ, ಹಾಜಿ ಪಾಷಾ, ಸುಭಾಷ್ ನಾಯಕ್, ಸಂಘಟನಾ ಕಾರ್ಯದರ್ಶಿಗಳಾದ ದಿಲೀಪ್ ಪಾಟೀಲ್, ಶಿವಲಿಂಗಯ್ಯ ಸ್ವಾಮಿ, ಶ್ರೀಮತಿ ಗೀತಾ ನಾಡೇಕರ್, ಜಿಲ್ಲಾ ಮಹಿಳಾ ಪ್ರತಿನಿಧಿ ದಶರಥ್ ಉಡ್ಮನಳ್ಳಿ ಹಾಗೂ ಇನ್ನುಳಿದ ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.